ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೃಹ ಜ್ಯೋತಿ ಸ್ಕೀಮ್ ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಸಹ ಇದೆ, ದಯವಿಟ್ಟು ಫಾಲೋ ಮಾಡಿ. ಸೊ ಇದು ಹೋಮ್ ಪೇಜ್ ಈ ರೀತಿ ಇರುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಇಲ್ಲಿ ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಈ ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಇಲ್ಲಿ ಗೃಹ ಜ್ಯೋತಿ ಅಂತ ವಿಸಿಬಲ್ ಆಗ್ತಿದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ. ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಒನ್ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ಫಸ್ಟ್ ನಮ್ಗೆ ಯಾವ ಲ್ಯಾಂಗ್ವೇಜ್ ಹೇಳುತ್ತೆ ಅಂತ ನೋಡಿ. ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ನೋಟು ಇಂಗ್ಲಿಷ್ ಮತ್ತೆ ಕನ್ನಡ ಇದೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಕಂಫರ್ಟಬಲ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಪ್ಷನ್ ರೈಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಬೆಸ್ಕಾಂ, ಸಿಸ್ಕಾಂ, ಡಿಸ್ಕಾಂ, ಇಸ್ಕಾಂ, ಮಿಸ್ಕಾಂ. ಸೊ ಇಲ್ಲಿ ನಮ್ದು ಬೆಸ್ಕಾಂ ಬರುತ್ತೆ. ನಾನೀಗ ಬೆಸ್ಕಾಂ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಕೌಂಟ್ ಐಡಿ, ಕನೆಕ್ಷನ್ ಐಡಿ ಅಂತ ಇದೆ. ಸೊ ಇಲ್ಲಿ ಖಾತೆ ಸಂಖ್ಯೆ ಅಂತ ಬರುತ್ತೆ. ಆ ಖಾತೆ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಬೇಕು. ನಿಮ್ಮ ಎಲೆಕ್ಟ್ರಿಕಲ್ ಬಿಲ್ ಅಲ್ಲಿ ಇರುತ್ತೆ ಆ ಖಾತೆ ಸಂಖ್ಯೆ ಅಂತ ಅಂದ್ಬಿಟ್ಟು. ಸೊ ಅದನ್ನ ಎಂಟ್ರಿ ಮಾಡಿ. ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಜಸ್ಟ್ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಖಾತೆದಾರರ ಮನೆಯ ನೇಮು ಮತ್ತೆ ಅಡ್ರೆಸ್ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟೈಪ್ ಆಫ್ ಆಕ್ಯುಪೆನ್ಸಿ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಪ್ಷನ್ ಅಂತ ಬಂದ್ಬಿಟ್ಟು ಇಲ್ಲಿ ಓನರ್ ಆಗಿದೆ ಓನರ್ ಅಂತ ಸೆಲೆಕ್ಟ್ ಮಾಡಿ, ಟೆನೆಂಟ್ ಆಗಿದೆ ಟೆನೆಂಟ್ ಅಂತ ಸೆಲೆಕ್ಟ್ ಮಾಡಿ, ಫ್ಯಾಮಿಲಿ ಮೆಂಬರ್ ಆದ ಫ್ಯಾಮಿಲಿ ಮೆಂಬರ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಆಧಾರ್ ನಂಬರ್, ರೆಂಟೆಡ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡೋದು. ನಂತರ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ರೈಟ್ ಕ್ಲಿಕ್ ಮಾಡಿದ್ರೆ ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಕೇಳುತ್ತೆ. ಸೊ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಧಾರ್ ನಂಬರ್ನ ಮತ್ತೆ ರೀ ಎಂಟರ್ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ. ಸೊ ನನ್ನ ಆಧಾರ್ ಮಾಹಿತಿ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ, ಒಂದು OTP ಮತ್ತೆ ಫಿಂಗರ್ ಪ್ರಿಂಟ್ ಅಂತ. ನೀವೇನಾದ್ರು ಮೊಬೈಲ್ ಅಲ್ಲೇ ಮಾಡ್ತೀರಂದ್ರೆ ದಯವಿಟ್ಟು ನಿಮ್ಗೆ ಅದರ ಫಿಂಗರ್ ಪ್ರಿಂಟ್ ನ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇಲ್ಲಿ OTP ಅಂತ ಸೆಲೆಕ್ಟ್ ಮಾಡಿ. OTP ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ OTP ಪಡೆಯಿರಿ ಅಂತ ಇದೆ. ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡೋದಿರುತ್ತೆ. ಇಲ್ಲಿ ಎಂಟ್ರಿ ಮಾಡಿದ ನಂತರ ಸಲ್ಲಿಸಿ ಸಬ್ಮಿಟ್ ಮಾಡಿ ಅಂತ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ರಿಟರ್ನ್. ನೆಕ್ಸ್ಟ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಇದೆ. ಆಧಾರ್ ವಿವರಗಳನ್ನು ಪಡೆಯಿರಿ ನಂತರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ನೇಮ್ ವಿಸಿಬಲ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ ಅಂತ ಇದೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಫಾರ್ ಕಮ್ಯುನಿಕೇಶನ್ ಪರ್ಪಸ್. ನೆಕ್ಸ್ಟ್ ವ್ಯಾಲಿಡೇಟ್. ಇದಾದ ನಂತರ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಬಾಟಮ್ ಅಲ್ಲಿ ಕ್ಯಾಪ್ಚನ್ ಇಲ್ಲಿ ಎಂಟ್ರಿ ಮಾಡಬೇಕು. 836564 ಅಂತ ಇದೆಯಲ್ಲ ಇದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೆಫರೆನ್ಸ್ ನಂಬರ್ ಬಂದಿದೆ ನಾವು ಅಪ್ಲೈ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಒಂದು ಫೈನಲ್ ಆಗಿ ಸಬ್ಮಿಟ್. ಸೊ ನೋಡಿ ಇದು ಅಕ್ನಾಲೆಜ್ಮೆಂಟ್. ನೀವೇನಾದ್ರೂ ನಿಮ್ಮ ಎಲೆಕ್ಟ್ರಿಕಲ್ ಬಿಲ್ ಏನಾದ್ರು ಪೆಂಡಿಂಗ್ ಇತ್ತು ಅಂತಂದ್ರೆ ಈ ರೀತಿಯಾದಂತ ಅಕ್ನಾಲೆಜ್ಮೆಂಟ್ ನಿಮ್ಗೆ ಸಿಕ್ಕಿರೋದಿಲ್ಲ. ಏನಾದ್ರು ಕಂಪ್ಲೀಟ್ ಆಗಿದ್ರೆ 100% ನಿಮ್ಗೆ ಈ ರೀತಿ ವಿಸಿಬಲ್ ಆಗುತ್ತೆ. ಸೊ ಸಿಂಪಲ್ ಇದೆ, ನೀವು ಮೊಬೈಲ್ ಅಲ್ಲೇ ಮಾಡಬಹುದು. ನಿಮ್ಗೆ ಸೈಬರ್ ಸೆಂಟರ್ ಅಲ್ಲಿ ಇಲ್ಲಿ ಔಟ್ಸೈಡ್ ಹೋಗಿ ಮಾಡುವಂತ ಅವಶ್ಯಕತೆ ಏನಿಲ್ಲ. ನಾನು ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಈ ವಿಡಿಯೋಸ್ ನೋಡ್ಕೊಂಡು ನೀವು ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ. ನೀವು ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ 30 ಡೇಸ್ ಎಲೆಕ್ಟ್ರಿಕಲ್ ಬಿಲ್ ಅಲ್ಲಿ ನಿಮ್ಗೆ ಗೃಹ ಜ್ಯೋತಿ ಸ್ಕೀಮ್ ಏನಿದೆಯಲ್ಲ ಅದು ಅಪ್ಲಿಕೇಬಲ್ ಆಗುತ್ತೆ.